ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿರುವ 100 ಕೋಟಿ ಹಣವನ್ನು ಕ್ಷೇತ್ರಕ್ಕೆ ತರುವ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಈ ಉಪಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಸಂಯುಕ್ತ ಕಾರ್ಯದರ್ಶಿ ಹಾಗೂ ವಕೀಲರಾದ ಶ್ರೀನಿವಾಸ ರಾವ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಹಣವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು, ಆ 100 ಕೋಟಿ ಹಣವನ್ನು ಕ್ಷೇತ್ರಕ್ಕೆ ತರುವ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಪಕ್ಷ ಜಾತಿಯನ್ನು ನೋಡದೆ ಜನರು ಆಯ್ಕೆ ಮಾಡಬೇಕಾಗಿದೆ. ಆ ಅಭ್ಯರ್ಥಿ ಗೆದ್ದ ನಂತರ 100 ಕೋಟಿ ತರುವ ಜೊತೆಗೆ ಪ್ರತಿ 6 ತಿಂಗಳಿಗೊಮ್ಮೆ ಎಷ್ಟು ಅಭಿವೃದ್ಧಿ ಕೆಲಸ ಮಾಡುತ್ತೇವೆ ಎಂದು ಜನರಿಗೆ ಮಾಹಿತಿ ನೀಡಬೇಕು. ಮಾಹಿತಿ ನೀಡಿದಂತೆ ಕೆಲಸ ಮಾಡದಿದ್ದರೆ ಆ ಶಾಸಕರ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ ಎಂದರು. ಹೀಗಾಗಿ ದಕ್ಷಿಣ ಕ್ಷೇತ್ರದ ಜನರು ಈ ಉಪಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಹಣವನ್ನು ತರುವ ಅಭ್ಯರ್ಥಿಯನ್ನು ನೋಡಿ ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕೆಎಸ್ ಕುಮಾರಪ್ಪ, ಕೆ ರವೀಂದ್ರ, ಆದಿಲ್ ಖಾನ್, ಮೊಹಮ್ಮದ್, ಯೂಸಫ್, ಇಬ್ರಾಹಿಂ ಇದ್ದರು. ಈಗ ನಮ್ಮ ಬೈ ಎಲೆಕ್ಷನ್ ದಾವಣಗೆರೆ ಕ್ಷೇತ್ರದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ನಮ್ಮ ಪಕ್ಷದಿಂದ ಲೆಕ್ಕ ಪರಿಶೋಧಕರು ಮತ್ತು ಈ ದಾವಣಗೆರೆ ಕ್ಷೇತ್ರದಲ್ಲಿ ನಮ್ಮ ಪಕ್ಷದಿಂದ ಸಾರ್ವಜನಿಕವಾಗಿ ಹೋರಾಡುತ್ತಿರುವಂತಹ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದ ಶಿವಕುಮಾರ್ ಅವರಿಗೆ ನಮ್ಮ ಪಕ್ಷದ ಕಮಾಂಡು ಟಿಕೆಟ್ ಕೊಟ್ಟಿದೆ. ಈಗ ನಿಂತಿದ್ದಾರೆ. ಇದಕ್ಕೆ ಮೊದಲು ಅವ್ರಿಗೆ ಏನೇ ಅಧಿಕಾರ ಇಲ್ಲದಿದ್ದರೂ ತಮಗೆ ಆಲ್ರೆಡಿ ಪಾಂಪ್ಲೆಟ್ಸ್ ಕೊಟ್ಟಿರೋ ಪ್ರಕಾರ ಕೆಲವೊಂದು ಹೋರಾಟ ಸಂಘಟನೆಗಳನ್ನು ಮಾಡಿ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಈಗ ತಮ್ಮ ಮಾಧ್ಯಮದ ಮುಖಾಂತರ ನಾನು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈಗ ನಮ್ಮ ದಕ್ಷಿಣ ವಿಧಾನಸಭಾದ ಈ ಕ್ಷೇತ್ರದಲ್ಲಿ 25 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ. ನಮ್ಮ ಪಕ್ಷದ ಹೊರತು ಸ್ವತಂತ್ರ ಅಭ್ಯರ್ಥಿಗಳು ಸೇರಿ 25 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ. ಈ 25 ಜನದ ಅಭ್ಯರ್ಥಿಗಳಲ್ಲಿ ನಮಗೆ ಮತದಾರರು ಏನು ನೋಡಬೇಕು? ಮತದಾರರು ನೋಡಬೇಕಾಗಿರೋದು, ಈಗ ಆಲ್ರೆಡಿ ನಮಗೆ 100 ಕೋಟಿ 100 ಕ್ರೋರ್ಸ್ ಅನುದಾನವನ್ನು ದಕ್ಷಿಣ ವಿಧಾನಸಭಾ ಇದಕ್ಕೆ ಏನು ಮಾಡಿದ್ದಾರೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಈ 100 ಕೋಟಿನ ಅನುದಾನ ತರುವಂಥ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು. ಈಗ ನಮಗೆ ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ, ಮೇಲು ಕೀಳು ಬೇರೆ ಏನೂ ನೋಡದೆ ತಾವು ಪಕ್ಷದ ಅಭ್ಯರ್ಥಿಗೆ ಯಾವ ಅಭ್ಯರ್ಥಿಗೆ ಮತ ನೀಡ್ತಿರೋ ಆ ಅಭ್ಯರ್ಥಿ ಹಣವನ್ನು ತಂದು ಕಾಮಗಾರಿಯನ್ನು ಮಾಡುವಂಥರಾಗಬೇಕು. ಅದಕ್ಕೋಸ್ಕರ ನಾವು ನಮ್ಮ ಆಮ್ ಆದ್ಮಿ ಪಕ್ಷದಿಂದ ಒಂದು ಹೋರಾಟದ ಗುರಿಯನ್ನು ಹಮ್ಮಿಕೊಂಡಿದ್ದೀವಿ. ಯಾವ ಥರ ಅಂದರೆ, ಈಗ ನಾವು ಸಾಮಾನ್ಯವಾಗಿ ವೋಟ್ ಹಾಕ್ತೀವಿ 5 ವರ್ಷ, ಮತ್ತು ನಾವು ಅವ್ರಿಗೆ ಏನು ಕೇಳಲ್ಲ, 5 ವರ್ಷ ಆದಮೇಲೆ ಬರ್ತಾರೆ, ಅದು ಮಾಡೀನಿ ಇದು ಮಾಡೀನಿ ಅಂತ ಮತ್ತೆ ಎಲೆಕ್ಷನ್ ನಿಂತಾರೆ. ಆ ಥರ ಆಗಬಾರ್ದು. ಒಂದು ಬದಲಾವಣೆ ಆಗಬೇಕು. ಆ ಬದಲಾವಣೆ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದಲೇ ಪ್ರಾರಂಭ ಆಗಬೇಕು. ಅದು ತಮ್ಮ ಮಾಧ್ಯಮದ ಮುಖಾಂತರ ದಾವಣಗೆರೆಯಿಂದಲೇ ಪ್ರಾರಂಭ ಆಗಬೇಕು. ಯಾವ ಥರ ಅಂದರೆ, ಈಗ ನಮಗೆ ಉಳಿದಿರೋದು 2 ವರ್ಷ. 2 ವರ್ಷದಲ್ಲಿ ಈಗ ನಿಂತಿರುವ ಪ್ರತಿಯೊಬ್ಬ ಅಭ್ಯರ್ಥಿಯು 6 ತಿಂಗಳಿಗೆ ಏನೇನು ವರ್ಕ್ ಮಾಡ್ತಾರೆ, ಎಷ್ಟು ಗ್ರ್ಯಾಂಟ್ಸ್ ತರ್ತಾರೆ, ಯಾವ ರೀತಿ ಕಾಮಗಾರಿ ಮಾಡ್ತಾರೆ ಅನ್ನೋದು 6 ತಿಂಗಳಿಗೊಂದ್ಸಲಿ ಇದು ಮಾಡಬೇಕು. ಯಾರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಅಥವಾ ಪ್ರತಿನಿಧಿಗಳ ಮುಂದೆ ತಾವು ಗೆದ್ದಂಥ ಅಭ್ಯರ್ಥಿ ವಿವರಿಸಬೇಕು. ಅದರ ಮುಂದೆ 6 ತಿಂಗಳು ಏನು ಮಾಡ್ತಾರೆ ವಿವರಿಸಬೇಕು. ಆ ರೀತಿ ಘೋಷಣೆ ಪಟ್ಟಿಯನ್ನು ಪ್ರತಿಯೊಬ್ಬ ಅಭ್ಯರ್ಥಿ ಈಗ ಘೋಷಣೆ ಮಾಡಲೇಬೇಕು. ಆ ಮತದಾರ ಪರವಾಗಿ ನಾನು ಆಗ್ರಹಿಸುತ್ತೇನೆ. ಯಾಕಂದರೆ ಸುಮ್ಮನೆ ಗೆದ್ಬಿಟ್ಟು 2 ವರ್ಷ ಇದು ಮಾಡಿ ಅಮೌಂಟ್ ಈಗ ಬಂದಿರೋ 1 ಕೋಟಿ ರೂಪಾಯಿನೂ 100 ಕೋಟಿ ರೂಪಾಯಿನೂ ಲ್ಯಾಪ್ಸ್ ಮಾಡಿಬಿಟ್ಟು ಮತ್ತೆ ಯಾವುದೂ ಇಲ್ಲ ಅನ್ನೋದಕ್ಕೆ ಆಗಬಾರ್ದು. ನಾವು ಮತದಾರರು ಎಲ್ಲ ಕೇಳೋದೇನೆಂದರೆ, ಪ್ರತಿಯೊಬ್ಬ ಅಭ್ಯರ್ಥಿಯು 6 ತಿಂಗಳಿಗೆ ಕೊಡಬೇಕು. ಎಷ್ಟು ವರ್ಕ್ ಮಾಡ್ತೀರಿ, ಎಷ್ಟು ಗ್ರ್ಯಾಂಟ್ ತರ್ತೀರಿ, ಮುಂದಿನ 6 ತಿಂಗಳಿಗೆ ಎಷ್ಟು ವರ್ಕ್ ಮಾಡ್ತೀರಿ, ಎಷ್ಟು ಗ್ರ್ಯಾಂಟ್ ತರ್ತೀರಿ, ಅದರ ನಂತರ 6 ತಿಂಗಳೇನು, ಕೊನೆ 6 ತಿಂಗಳಿಗೆ ಎಷ್ಟು ಅಮೌಂಟ್ ತರ್ತೀರಿ, ಎಷ್ಟು ಹೆಚ್ಚಿನವರೇ ಅನುದಾನವನ್ನು ಯಾವ ಕಾಮಗಾರಿಗಳು ಮಾಡ್ತೀರಂತ ವಿವರಿಸಬೇಕು. ವಿವರಿಸಿದಂತೆ ಗೆದ್ದ ಅಭ್ಯರ್ಥಿಯು 6 ತಿಂಗಳೊಳಗೆ ಆ ಕಾಮಗಾರಿಯನ್ನು ಮಾಡಿ ತೋರಿಸಬೇಕು. ಮಾಡಲಿಲ್ಲ ಅಂದರೆ ನಮ್ಮ ಪಕ್ಷ ಮತ್ತು ಈ ಮತದಾರರು ಎಲ್ಲರೂ ಸೇರಿ ಆ ಗೆದ್ದ ಅಭ್ಯರ್ಥಿಯ ಪರವಾಗಿ ನಿಲ್ತೀವಿ. ನೀನು ಯಾಕಪ್ಪ ಕಾಮಗಾರಿ ಮಾಡಿಲ್ಲ ಅಂತ ಕೇಳ್ತೀವಿ. ಮಾಡಲಿಲ್ಲ ಅಂದರೆ ಮಾಡೋವರೆಗೂ ಹೋರಾಟ ಮಾಡ್ತೀವಿ. ಅಥವಾ ನಮ್ಮ ಹೋರಾಟ ಎಷ್ಟು ಉಗ್ರ ರೂಪ ಇರುತ್ತಂದರೆ, ಅವರು ಕಾಮಗಾರಿಯನ್ನು ಮಾಡದೇ ಇದ್ದರೆ ಘೋಷಿಸಿದ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು. ಈ ಬದಲಾವಣೆ ತಮ್ಮ ಮಾಧ್ಯಮದ ಮುಖಾಂತರ ದಾವಣಗೆರೆಯಿಂದ ಸ್ಟಾರ್ಟ್ ಆಗಿ ಮುಂದೆ ಪ್ರತಿಯೊಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ 5 ವರ್ಷಕ್ಕೆ ಸುಮ್ಮನೆ ಎಲ್ಲರೂ ಎಲೆಕ್ಷನ್ ನಿಂತ್ಕೊಂತೀವಿ ಅಂತ ನಿಂತ್ಕೊಳ್ಳೋದಲ್ಲ.
ಪ್ರತಿಯೊಬ್ಬ ನಿಂತಿರೋ ಕ್ಯಾಂಡಿಡೇಟು 6 ತಿಂಗಳಿಗೆ ಏನೇನು ಮಾಡ್ತಾರೆ ಅಭಿವೃದ್ಧಿ ಕಾರ್ಯಗಳನ್ನು ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದಂತೆ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದರೆ ನಾವು ನಮ್ಮ ಪಕ್ಷದ ಪರವಾಗಿ ಮತ್ತು ಸಾರ್ವಜನಿಕರ ಮತದಾರರ ಪರವಾಗಿ ಆ ಕ್ಷೇತ್ರದಲ್ಲಿ ಧರಣಿ ಮಾಡ್ತೀವಿ. ಆ ಕಾಮಗಾರಿಗಳು ಮಾಡಬೇಕು ಘೋಷಿತಂತೆ, ಇಲ್ಲಾಂದರೆ ರಾಜೀನಾಮೆ ಮಾಡಬೇಕು. ಈ ಬದಲಾವಣೆ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಮೊದಲಾಗಿ ರಾಜ್ಯದಂತ ದೇಶದಂತ ಹೋರಾಡ್ತೀವಿ. ಈಗ ನೋಡಿ, ನಮಗೆ ಅಧಿಕಾರ ಇಲ್ದಿದ್ರೇ ಹೋರಾಟ ಮಾಡಿ ಇಷ್ಟು ಮಾಡಿದ್ವಿ. ಈಗ ಮುಂದೆ ನಮ್ಮ ಅಭ್ಯರ್ಥಿ ಗೆದ್ದರು ನಮ್ಮ ಏನು ಇದು ಘೋಷಣೆ ಮಾಡ್ತಾರೆ ಆ ಥರ ಮಾಡ್ತೀವಿ. ಇಲ್ಲಾಂದರೆ ಯಾವುದೇ ಅಭ್ಯರ್ಥಿ ಗೆದ್ದರು ಅವರು ಘೋಷಣೆ ಮಾಡಿದ ಪ್ರಕಾರ ಕಾಮಗಾರಿಗಳನ್ನ ಮಾಡಲೇಬೇಕು. ಮಾಡದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಮತಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ತಾವು ಯಾವ ಜಾತಿ ಧರ್ಮ ನೋಡದೆ, ಆ ಪಕ್ಷ ಈ ಪಕ್ಷ ನೋಡದೆ, ನಮ್ಮವರು ತಮ್ಮವರು, ಮೇಲಿನವರು ಕೆಳಗಿನವರು, ಒಂದೇ ಮನೆಯವರು ಎರಡನೇ ಮನೆಯವರು ಅಂತ ಯಾವುದೋ ಭೇದ ಭಾವ ಮಾಡದೆ, ಯಾವ ಅಭ್ಯರ್ಥಿಯು ಸಮರ್ಥವಾಗಿ ಹಣವನ್ನು ತೆಗೆದುಕೊಂಡು ಬಂದು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡ್ತಾರೋ ಅಂಥವರಿಗೆ मतदान ನೀಡಬೇಕು. हमारा मुस्लिम भाइयों को अभी हम रिक्वेस्ट करता हूँ, आप सब लोग ये माध्यम से आपको विनंती करता हूँ, आप सब लोग मिलके आप सोच लो हमारा क्या है, हमारा एरिया अभिवृद्धि होना है, हमारा डेवलपमेंट होना है. नहीं तो क्या चुप से वो आदमी वो हमारा कैस्ट में सोच के डाले तो बाद में वो जीतने का आदमी वो पैसा नहीं लेके आए तो हमारा 100 करोड़ अभी बजट में क्या घोषणा कर दिया वो भी लैप्स होता है, बाद में ज़्यादा पैसे भी नहीं लेके आता है. इसलिए सब लोग मिलके कौन आदमी अच्छा है, कौन आदमी इधर पैसे लेने का ताकत है, वो आदमी को सब लोग वोट करना है और जीतने के बाद हमारा हक है उनको पूछना है. इस बोल के हम सबको विनती करता हूँ.